ಏನಿದು ಮೆಟ್ರೋ ಸ್ಟೇಷನ್ ಅಂತಾನೆ ಹೇಳ್ಬೋದು, ಮೆಟ್ರೋ ಮಾರ್ಗ ಅಂತಾನೆ ಹೇಳ್ಬೋದು. ಅದನ್ನ ಇವತ್ತು ಉದ್ಘಾಟನೆಗೊಳ್ತಾ ಇರೋದ್ರಿಂದಾಗಿ ಸಾಕಷ್ಟು ಜನರು ಖುಷಿಯಿಂದ ಈಗ ಏನು ನರೇಂದ್ರ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಹೇಳಿ ಬಂದಂತದ್ದು. ಅದರ ಜೊತೆಗೆ ಏನು ಅಂತಂದ್ರೆ 19 ಕಿಲೋಮೀಟರ್ ವರೆಗೂ ಸಹ ಇದು ಸಂಪರ್ಕ ಸರಿಯಾದ ಸಮಯ ಅಂತಂದ್ರೆ 12 ಗಂಟೆಗೆ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಈಗಾಗಲೇ ರಸ್ತೆ ಬದಿಯಲ್ಲಿ ನಿಂತು ಜನರು ಮೋದಿಜಿ ಅವರನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ಕೊಂಡು ನಿಂತಿರೋದು. ನಾನು ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಎಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಎಲ್ಲೋ ಮಾರ್ಗ ಇವತ್ತಿನಿಂದ ಓಪನಿಂಗ್ ಆಗ್ತಾ ಇದೆ. 2016ರಲ್ಲಿ ಇದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ರು ಅಂತ ಹೇಳಿ. ಸರ್, ಇವತ್ತು ತಾವು ಇಲ್ಲಿ ಮೋದಿಜಿ ಅವರನ್ನ ನೋಡ್ಕೊಂಡು ಹೋಗಕ್ಕಂತ ಬಂದಿದ್ದೀರಾ, ಏನ್ ಹೇಳ್ತೀವಿ? ತುಂಬಾ ಖುಷಿ ಆಗ್ತಿದೆ ಅವ್ರು ಬರ್ತಾರಂತ, ಅವ್ರು ನೋಡ್ಬೇಕಂತ ಅದು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಬರೋದು. ಇದು 2ನೇ ಹತ್ತಿ ಅವ್ರು ಬರ್ತಾ ಇರೋದು, ತುಂಬಾ ಖುಷಿ ಆಗುತ್ತೆ. ಸೊ ಇಲ್ಲೂ ಸಹ ಸಾಕಷ್ಟು ಜನರಿದ್ದಾರೆ, ಮೋದಿಜಿ ಅವರನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಏನ್ ಹೇಳ್ತೀರಾ ಮೇಡಮ್? ಮ್ಯಾಮ್ ನಮಸ್ತೆ, ನಾವು ಜಯನಗರ ನಿವಾಸಿ ನಾಗರತ್ನ ಅಂತ. ಮ್ಯಾಮ್ ನಮಗೆ ಮೆಟ್ರೋ ಬರ್ತಾರ ತುಂಬಾ ಹೆಲ್ಪ್ಫುಲ್ ಇದೆ ಮ್ಯಾಮ್. ಅದು ನಮಗೆ ತುಂಬಾ ಟ್ರಾಫಿಕ್ ಇದೆ, ಸಿಗ್ನಲ್ಸು. ಈಗ ನಮ್ಗೆ 2 ಅವರ್ ಹೋಗೋದು ಇದರಲ್ಲಿ ಒಂದು 20 ಮಿನಿಟ್ಸ್ಗೆ ನಾವು ರೀಚ್ ಆಗ್ತೀವಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಮೋದಿ ಬರ್ತಾ ಇರೋದು ನಮ್ಗೆ ತುಂಬಾ ಖುಷಿ ಇದೆ ಮ್ಯಾಮ್. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದೀವಿ ಮ್ಯಾಮ್. ಖುಷಿ ನಮ್ಗೆಲ್ಲ. ಇವಾಗ ನೀವೆಲ್ಲ ಮಾಡ್ತಾ ಇರೋದೆಲ್ಲ ನೋಡಿದ್ರೆ ನಮ್ಗೆ ವಯಸ್ಸಾಗಿರೋರಿಗೆ ಇಷ್ಟ ದಿವಸ ನಾವು ನೋಡಿಲ್ವಲ್ಲ, ಇವಾಗ ಈ ವಯಸ್ಸಿಗೆ ನಾವು ನೋಡ್ತೀವಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ನೀವೆಲ್ಲ ಚೆನ್ನಾಗಿರ್ಬೇಕು, ನಮಗೆ ಖುಷಿ. ಸಚಿನ್, ಇದಿಷ್ಟು ಇಲ್ಲಿರುವಂತ ಅಭಿಮಾನಿಗಳ ಮಾತಾಗಿರೋದು. ಯಾಕಂತಂದ್ರೆ ತುಂಬಾ ಖುಷಿಯಿಂದ ಇಲ್ಲಿರುವಂತ ಜನರು ಕಾಯ್ತಾ ಇದ್ದಾರೆ. ಜೊತೆಗೆ ಒಂದು 12 ಗಂಟೆ ಸಮಯದಲ್ಲಿ ಸಹ ಅವ್ರು ಬರ್ತಾರೆ ಅಂತ. ನನ್ನ ಜೊತೆಗೆ ಜಯನಗರ ಶಾಸಕರಿದ್ದಾರೆ, ನಾನು ಅವ್ರನ್ನ ಸಹ ಕೇಳ್ತಾ ಹೋಗ್ತೀನಿ. ಸರ್, ಇದೀಗ ನರೇಂದ್ರ ಮೋದಿಜಿ ಅವರು ಒಂದು ಉದ್ಘಾಟನೆಗೆ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ಬಹಳ ಸಂತೋಷ ಆಗ್ತಿದೆ. ಜನ ಸ್ವಯಂ ಪ್ರೇರಿತವಾಗಿ ಬಂದು ಸಾವಿರಾರು ಜನ ಈ ಭಾಗದಲ್ಲಿ ಮೋದಿರವರಿಗೆ ಸ್ವಾಗತ ಮಾಡಲು, ಧನ್ಯವಾದ ಹೇಳಲು ಇವತ್ತು ಬರ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಹಡದಿಲ್ಲ ಏನಿದೆ, ಸಾವಿರಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ. ಲಕ್ಷಾಂತರ ಜನ ಈ ಮಾರ್ಗದಲ್ಲಿ ಓಡಾಡ್ತಾ, ಅದಕ್ಕೆ ಬಹಳ ಧನ್ಯವಾದಗಳು ಮೋದಿರವರಿಗೆ. ಸರ್, ಅದ್ರ ಜೊತೆಗೆ ಏನಂತಂದ್ರೆ ಸಾಕಷ್ಟು ಜನ ಕಾಯ್ತಿದ್ರೆ, ಯಾವ ರೀತಿಯಾಗಿ ಎಲ್ಲಾ ವ್ಯವಸ್ಥೆನ ಹೇಗ್ ಮಾಡ್ಕೊಂಡಿದ್ದೀವಿ ಮೇಡಮ್? ಭಾರತೀಯ ಜನತಾ ಪಾರ್ಟಿಯಿಂದ ಮೋದಿರವರು ಎಲ್ಲೆಲ್ಲಿ ಬರ್ತಾ ಇದ್ದಾರೆ. ಉದಾಹರಣೆ, ನಮ್ಮ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ನಲ್ಲಿ 5,000 ಜನ ಅಲ್ಲಿ ಸ್ವಾಗತ ಮಾಡ್ತಿದ್ದಾರೆ. ಸೌತ್ ಅಂಡ್ ಸರ್ಕಲ್ ಅಲ್ಲಿ ಸಾವಿರಾರು ಜನ. ಈ ಭಾಗದಲ್ಲಿ ಜನ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ ಮೋದಿರವರನ್ನು ನೋಡೋದಕ್ಕೆ, ಮಾತಾಡೋದಕ್ಕೆಲ್ಲ. 5,000 ಜನ ಇಲ್ಲಿ ಸೇರುವಂತಹ ನಿರೀಕ್ಷಣೆ ಇದೆ. ಆ ದೃಷ್ಟಿ ಇದಾದ್ಮೇಲೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ನಾವಿಲ್ಲಿ. ಇದಾದ ಡೊಳ್ಳು ಕುಣಿತಗಳು, ಬೇರೆ ಬೇರೆ ಕುಣಿತಗಳು ಇಲ್ಲಿ ಮಾಡಿದ್ದೀವಿ. ಎಲ್ಲ ರೈಲ್ವೆ ಸ್ಟೇಷನ್ ನಲ್ಲೂ ಕೂಡ ಮೋದಿಯವರು ಸ್ವಾಗತ ಮಾಡಕ್ಕೆ ಸಾಂಸ್ಕೃತಿಕ ಮೇಳಗಳು ಕೂಡ ಬರ್ತಾ ಇದೆ ಮೇಡಮ್. ಎಸ್, ನೋಡಿದ್ರಲ್ಲ ಸಚಿನ್, ಇದಿಷ್ಟು ಜಯನಗರದ ಶಾಸಕರ ಮಾತುಗಳಾಗಿರುವಂತದ್ರ ಜೊತೆಗೆ ಸಾಕಷ್ಟು ಸಿದ್ಧತೆಗಳನ್ನ ಸಹ ನಾವು ಮಾಡ್ಕೊಂಡಿದೀವಿ ಅನ್ನುವಂಥದ್ದನ್ನ ಅವ್ರು ಈಗಾಗಲೇ ಹೇಳಿರುವಂತದ್ದು. ಯಾವ ರೀತಿಯಾಗಿರುತ್ತೆ ಮೋದಿಜಿ ಅವರು ಬಂದ ಮೇಲೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಕಳೆಗಟ್ಟುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು.